ಈ ಮಾಘ ಮಾಸದ ಹುಣ್ಣಿಮೆಯನ್ನು ಯಾವ ರೀತಿ ಆಚರಿಸೋದು? ಈ ಹುಣ್ಣಿಮೆಯ ಹಿಂದಿನ ಕತೆ ಏನು? ಎಲ್ಲವನ್ನೂ ತಿಳಿಯೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರತ್ನ ಶಿವು ವ್ಲಾಗ್ಸ್. ಈಗ ನೆಕ್ಸ್ಟ್ ಬರೋ ಭರತ್ ಹುಣ್ಣಿಮೆ ಬಗ್ಗೆ ನಾವು ಮಾತಾಡೋಣ. ಯಾಕಂತಂದರೆ ಭರತ್ ಹುಣ್ಣಿಮೆನ ಯಾಕೆ ಆಚರಿಸ್ಬೇಕು, ಯಾವ ರೀತಿ ಆಚರಿಸ್ಬೇಕು, ಮತ್ತಂದರೆ ಆ ಪೂಜೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭರತ ಹುಣ್ಣಿಮೆಗೆ ಮಾಘ ಮಾಸದ ಹುಣ್ಣಿಮೆ ಅಂತಲೂ ಕರೀತಾರೆ. ಈ ಹುಣ್ಣಿಮೆ ಪೂಜೆನ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳೋದಕ್ಕೂ ಮೊದಲು ಒಂದು ಕಥೆನ ಕೇಳ್ಕೊಂಡು ಬರೋಣ. ಏನಂತಂದರೆ, ಕಾಂತಿಕ ಎಂಬ ಗ್ರಾಮದಲ್ಲಿ ಧನೇಶ್ವರ ಎಂಬ ಬಡ ಬ್ರಾಹ್ಮಣ ಅವನ ಹೆಂಡತಿ ಜೊತೆಗೆ ವಾಸ ಮಾಡ್ತಿರ್ತಾನೆ. ಆ ಬಡ ಬ್ರಾಹ್ಮಣ ತನ್ನ ಜೀವನವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ದಾನವನ್ನು ಅವನು ಬಯಸ್ತಾ ಇರ್ತಾನೆ. ತುಂಬ ವರ್ಷವಾದರೂ ಕೂಡ ಅವನಿಗೆ ಮಕ್ಕಳು ಇರೋದಿಲ್ಲ. ಈ ಬ್ರಾಹ್ಮಣ ದಂಪತಿಗಳಿಗೆ ಮಕ್ಕಳು ಇಲ್ಲದ ಕಾರಣ ಎಲ್ಲರೂ ಆಡ್ಕೊಳ್ತಿರ್ತಾರೆ, ಸುತ್ತಮುತ್ತಲು ಇರೋರೆಲ್ಲರೂ ಕೂಡ. ಇದರಿಂದ ಆ ಬ್ರಾಹ್ಮಣ ದಂಪತಿಗಳು ತುಂಬಾ ದುಃಖಕ್ಕೆ ಈಡಾಗಿರ್ತಾರೆ. ಆಗ ಒಬ್ಬ ಯೋಗಿಗಳು ಅವ್ರ ಮುಂದೆ ಕಾಣಿಸ್ಕೊಳ್ತಾರೆ, ಈ ಬಡ ಬ್ರಾಹ್ಮಣರ ದಂಪತಿಗಳ ಮುಂದೆ. ಆ ಯೋಗಿಗಳ ಹತ್ರ ತಮ್ಮ ಕಷ್ಟನ ಹೇಳ್ಕೊಂಡ್ರೆ ಅದರಿಂದ ಏನಾದರೂ ಪರಿಹಾರ ಸಿಗ್ಬೋದು ಅಂತ ಹೇಳಿ ಅವರು ಆ ಯೋಗಿಗಳ ಹತ್ರ ತಮ್ಮ ಕಷ್ಟವನ್ನೆಲ್ಲ ಹೇಳ್ಕೊತಾರೆ. ಯೋಗಿಗಳ ಹತ್ರ ನಮಗೆ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಕೂಡ ಮಕ್ಕಳಿಲ್ಲ ಅಂತೆಲ್ಲ ತಮ್ಮ ನೋವನ್ನು ಹೇಳ್ಕೊಳ್ತಾರೆ. ಅದಕ್ಕೆ ಆ ಯೋಗಿಗಳು ಒಂದು ವ್ರತವನ್ನು ಹೇಳ್ಕೊಡ್ತಾರೆ, ನೀವು ಕಾಳಿದೇವಿಯ ವ್ರತವನ್ನು ಮಾಡಬೇಕು ಅಂಥೇಳಿ. ಅದೇನಪ್ಪ ಅಂತಂದರೆ, ಮಾಘ ಮಾಸದ ಅಮಾವಾಸ್ಯೆಯ ದಿನದಂದು ಹೇಳಿದ ವ್ರತ ಹಾಗೂ ಪೂಜೆಗಳನ್ನು ಶುರು ಮಾಡಿ ನಂತರ 16ನೇ ದಿನ ಈ ಪೂಜೆ ಎಲ್ಲ ಫಲ ಕೊಟ್ಟು ದೇವಿ ನಿಮಗೆ ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳ್ತಾರೆ. ಆ ತಾಯಿ ಪ್ರತ್ಯಕ್ಷಳಾಗಿ ನೀವು ಕೋರಿದ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಾರ ಅಂತ ಆ ಯೋಗಿ ಹೇಳಿರ್ತಾರೆ. ಆ ಯೋಗಿಗಳ ಮಾರ್ಗದರ್ಶನದಂತೆ ಈ ಬಡ ಬ್ರಾಹ್ಮಣರು ಅದೇ ರೀತಿಯಾಗಿ ಎಲ್ಲ ರೀತಿಯ ಮಂತ್ರಗಳನ್ನು ಹೇಳ್ಕೊತ ಪೂಜೆಯನ್ನೆಲ್ಲ ನೆರವೇರಿಸ್ತಾರೆ. ಪೂಜೆ ಮಾಡಿದ ನಂತರ 16ನೇ ದಿನಕ್ಕೆ ಕಾಳಿಕಾ ದೇವಿಯು ಅವರ ವ್ರತದಂತೆ ಅವಳು ಪ್ರತ್ಯಕ್ಷಳಾಗ್ತಾಳೆ. 16ನೇ ದಿನ ಅಂದರೆ ಮಾಘ ಮಾಸದ ಹುಣ್ಣಿಮೆಯ ದಿನದಂದು ಆ ತಾಯಿ ಪ್ರತ್ಯಕ್ಷಳಾಗಿ ಅವರಿಗೆ ವರವನ್ನು ನೀಡ್ತಾಳೆ. ಯಾವ ರೀತಿ ಅಂತಂದರೆ, ಇದೇ ರೀತಿ ನೀವು 32 ಹುಣ್ಣಿಮೆ ದೀಪವನ್ನು ಹಚ್ಚಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳು ಈಡೇರ್ತವು ಅಂತ ಹೇಳಿ ಅವರು ಕಾಳಿಕಾದೇವಿ ಹೇಳ್ತಾರೆ. ಇದ್ರ ಜೊತೆಗೆ ಒಂದು ಸಣ್ಣ ಪರೀಕ್ಷೆಯನ್ನು ಕೂಡ ಕಾಳಿಕಾದೇವಿಯವರು ಇಡ್ತಾರೆ ಆ ಬಡ ಬ್ರಾಹ್ಮಣ ದಂಪತಿಗಳಿಗೆ. ಏನಪ್ಪ ಅಂತಂದರೆ, ನೀವು ಬಯಸಿದಂಥ ಫಲ ನಿಮಗೆ ಸಿಗುತ್ತದೆ, ಪುತ್ರ ಸಂತಾನವೂ ಸಿಗುತ್ತದೆ. ಆದರೆ ಆ ಪುತ್ರ ಅವಿದ್ಯಾವಂತ ಮತ್ತು ಅಲ್ಪಾಯುಷ್ಯ ಆಗಿರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ದಂಪತಿಗಳು ಹೇಳ್ತಾರೆ, ಅಲ್ಪಾಯುಷ್ಯನೇ ಆಗಿರಲಿ, ನಾವು ಮಕ್ಕಳಿಲ್ಲ ಅಂತ ಕೊರಗೋದಕ್ಕಿಂತ ನಮಗೆ ಮಗುವನ್ನು ದಯಪಾಲಿಸು ದೇವ್ರೆ ಅಂತ ಹೇಳಿ ಬೇಡ್ಕೋತಾರೆ. ಅದೇ ರೀತಿ ಅವರು 32 ಹುಣ್ಣಿಮೆಗಳನ್ನು ಕೂಡ ದೀಪವನ್ನು ಬೆಳಗಿಸಿ ವ್ರತವನ್ನು ಪೂರ್ಣಗೊಳಿಸ್ತಾರೆ. ಶಕ್ತಿ ದೇವಿಯ ಆರಾಧನೆಯನ್ನು ಮಾಡಿದ್ದರ ಫಲವಾಗಿ ಅವರು ಒಂದು ಗಂಡು ಮಗುವನ್ನು ಬಡ ಬ್ರಾಹ್ಮಣ ದಂಪತಿಗಳು ಪಡಿತಾರೆ. ಆ ಮಗುಗೆ ಕಾಳಿ ದೇವಿಯ ಅನುಗ್ರಹದಿಂದ ಹುಟ್ಟಿದ ಮಗು ಅಂಥೇಳಿ ಅದಕ್ಕೆ ಕಾಳಿದಾಸ ಅಂಥೇಳಿ ಹೆಸರನ್ನು ಇಡ್ತಾರೆ ಆ ದಂಪತಿಗಳು. ಮಗು 16ನೇ ವಯಸ್ಸಿಗೆ ಬರುತ್ತೆ. ತಂದೆ ತಾಯಿಗಳಿಗೆಲ್ಲ ಗೊತ್ತಿರುತ್ತೆ, ಹೇಗಿದ್ದರೂ ಮಗು ಅಲ್ಪಾಯುಷ್ಯ ಅಂಥೇಳಿ ತನ್ನ ಕೊನೆಯ ದಿನಗಳನ್ನು ಕಾಶಿಯಲ್ಲಿ ಕಳೀಲಿ ಅಂಥೇಳಿ ಮಗುವನ್ನು ಕಾಶಿಗೆ ಕಳಿಸ್ತಾರೆ. ಅವನಿಗೆ ಮುಕ್ತಿ ಸಿಗುವುದಾದರೆ ಅಲ್ಲೇ ಕಾಶಿಯಲ್ಲೇ ಸಿಗಲಿ, ಮುಂದಿನ ಜನ್ಮನವಾದರೂ ಪೂರ್ಣಾಯುಷ್ಯಾಗಿ ಹುಟ್ಟಲಿ ಅಂತೇಳಿ ಅವರ ತಂದೆ ತಾಯಿಗಳು ಕಾಶಿಗೆ ಕಳಿಸ್ತಾರೆ. ಅಲ್ಲಿ ನಡೆದಿರೋದೇ ಪವಾಡದ ದಿನ. ಕಾಳಿದಾಸನ ಅಂತ್ಯದ ದಿನಗಳು ಸಮೀಪನೇ ಬಂದವು. ಕಾಳಿದಾಸನ ಕೊನೆಯ ದಿನಗಳಲ್ಲೂ ಕೂಡ ಮೃತ್ಯು ದೇವತೆಯು ಅವನ ಹತ್ರ ಬಂದ್ರೂ ಕೂಡ ಕಾಳಿದಾಸನನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಯಾಕಂತಂದರೆ ಅವನ ತಂದೆ ತಾಯಿಗಳು ಮಾಡಿದ ಹುಣ್ಣಿಮೆಯ ಪೂಜೆಯ ಫಲ ಲಭಿಸಿದ್ರಿಂದ ಆ ಕಾಳಿದಾಸನನ್ನು ಮೃತ್ಯು ಕೂಡ ಏನು ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಅವನು ದೀರ್ಘಾಯುಷ್ಯಾಗಿ ಬಂದ. ನೆಕ್ಸ್ಟ್ ಅದೇ ಕಾಳಿದೇವಿಯ ವರದಿಂದ ಅವರು ದೊಡ್ಡ ಕಾಳಿದಾಸರಾಗಿ ಹೊರಹೊಮ್ಮುತ್ತಾರೆ. ವೀಕ್ಷಕರೆಲ್ಲರಿಗೂ, ಈ ವಿಡಿಯೋ ನೋಡೋರೆಲ್ರಿಗೂ ಈ ಹುಣ್ಣಿಮೆಯ ಫಲ ಎಷ್ಟಿದೆ ಅಂತ ಗೊತ್ತಾಯ್ತು ಅಲ್ವಾ? ಈ ಹುಣ್ಣಿಮೆ ಪೂಜೆ ಮಾಡೋದ್ರಿಂದ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕೂಡ ಕಳೆದು ಪುಣ್ಯವನ್ನು ಲಭಿಸ್ತತಿ. ನಮ್ಮ ಇಷ್ಟಾರ್ಥಗಳು ಪೂರ್ಣಗೊಳ್ಳುತ್ತವೆ ಮತ್ತು ನಮ್ಮ ಜೀವನವೂ ಸಾರ್ಥಕವಾಗಿ ಸಾಗ್ತತಿ. ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿಯು ಉಂಟಾಗುತ್ತದೆ ಪೂಜೆಗಳನ್ನೆಲ್ಲ ಮಾಡೋದ್ರಿಂದ. ಹಾಗಾದರೆ ಬನ್ನಿ, ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಮುಕ್ತಾಯವಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಇದೇ ಫೆಬ್ರವರಿ 1ನೇ ತಾರೀಕು ಭಾನುವಾರ ದಿನ ಬೆಳಗ್ಗೆ 5:50 ಹುಣ್ಣಿಮೆಯ ತಿಥಿ ಪ್ರಾರಂಭವಾಗುತ್ತೆ. ನೆಕ್ಸ್ಟು 2ನೇ ತಾರೀಕು ಫೆಬ್ರವರಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 3:30 ಇದು
ಮುಕ್ತಾಯವಾಗುತ್ತದೆ. ಅಂದರೆ ಉದಯ ತಿಥಿಯ ಆಧಾರದ ಮೇಲೆ ಪೂರ್ಣ ದಿನ ಅಂದರೆ ಬುಧವಾರ ಇಡೀ ದಿನ ಪೂರ್ಣ ದಿನ ಹುಣ್ಣಿಮೆ ಇರುತ್ತದೆ. ಪೂರ್ತಿ ದಿನ ಭಾನುವಾರ 1ನೇ ತಾರೀಕು ಇರೋದರಿಂದ ಎಲ್ಲರೂ ಸತ್ಯನಾರಾಯಣ ಪೂಜೆ ಮಾಡುವವರು ಅವತ್ತೇ ಮಾಡಬೇಕು. ಇಲ್ಲ ಹುಣ್ಣಿಮೆ ಕೆಲಸಗಳನ್ನು ಪೂಜೆಯನ್ನು ಮಾಡುವವರು ಭಾನುವಾರ ದಿನವೇ ಮಾಡಿದರೆ ಶ್ರೇಷ್ಠ. ಈ ಹುಣ್ಣಿಮೆಯ ದಿನ ಮಾಘ ಸ್ನಾನಕ್ಕೂ ಕೂಡ ತುಂಬಾ ಮಹತ್ವವಿದೆ. ತ್ರಿವೇಣಿ ಸಂಗಮದಲ್ಲಿ ಕೂಡ ಸ್ನಾನವನ್ನು ಮಾಡ್ತಾರೆ. ಎಲ್ಲಿ ಆಗುತ್ತೋ ಅಲ್ಲಿ ನದಿ ಸ್ನಾನಗಳನ್ನು ಮಾಡಬೇಕು. 3 ನದಿಗಳು ಕೂಡಿ ಹರಿಯುವಂತಹ ಜಾಗದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಹುಣ್ಣಿಮೆಯ ದಿನ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು 6 ಗಂಟೆಯಿಂದ 12 ಗಂಟೆಗಳವರೆಗೆ ಒಳಗೆ ಪೂಜೆ ಮಾಡಿದರೆ ತುಂಬಾ ಫಲ ಕೊಡುತ್ತೆ. ಇದೇ ರೀತಿ ಇನ್ನೂ 10 ಹಲವು ವಿಷಯಗಳನ್ನು ನಾನು ಈ ನಮ್ಮ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.